ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಅಕ್ಕಿ ಹಿಟ್ಟಿನ ಖಾರ ಹಬೆ ಕಡುಬು. ಇವಾಗ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರು, ಸ್ವಲ್ಪ ಸಾಲ್ಟ್ ಹಾಕಿ ನೀಟಾಗಿ ಬೆರೆಸ್ಕೊಂಡು ಕಲಿಸ್ಬಿಟ್ಟು ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೀರು ಕಾಯ್ಲಿಕ್ಕಿಟ್ಟು ಅದನ್ನ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮುದ್ದೆ ತಿರ್ಕೊಳ್ತಾ ಇದ್ದೀನಿ. ಮುದ್ದೆ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಎಷ್ಟು ಸ್ಮೂತಾಗಿ ಬರುತ್ತೆ ಅಕ್ಕಿ ಹಿಟ್ಟಿನ ಒಂದು ಮುದ್ದೆ. ಬೇಯಿಸ್ಕೊಂಡು ಹಾಗೆ ತಿಂದ್ಬಿಡ್ಬೇಕು, ಅಷ್ಟು ಟೇಸ್ಟ್ ಆಗುತ್ತೆ, ಅಷ್ಟು ಸ್ಮೆಲ್ ಆಗಿರುತ್ತೆ. ಇದು ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತದು. ಇವಾಗ ನೀಟಾಗಿ ಎಣ್ಣೆ ಸ್ವಲ್ಪ ಸ್ವಲ್ಪನ ಹಾಕಿ ನಾದ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕಿ ನೀಟಾಗಿ ನಾದ್ಕೊಂಡ್ರೆ ಈ ಥರ ಮೇಲ್ಗಡೆ ಕ್ರ್ಯಾಕರ್ಸ್ ಬರಲ್ಲ. ನೀಟಾಗಿ ಎಣ್ಣೆ ಹಾಕಿ ಮಿದ್ಕೊಂಡ್ರೆ ಎಷ್ಟು ನೀಟಾಗಿ ನಾದ್ಕೊಳ್ತಾವಲ್ವ, ಕ್ರ್ಯಾಕರ್ಸ್ ಆಗಲ್ಲ, ಹಿಟ್ಟು ಒಡೆಯಲ್ಲ, ನೀಟಾಗಿ ಸ್ಮೂತಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸ್ಮೂತ್ ಆಯ್ತು ನೋಡಿ. ಇವಾಗ ಎಷ್ಟು ಸ್ಮೂತಾಗಿ ಬಂದಿದೆ. ಇವಾಗ ಒಂದು ಬಾಳೆ ಎಲೆನ ತೆಗೆದುಕೊಂಡು ಅದಕ್ಕೆ ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಗಾತ್ರದ ಹಿಟ್ಟನ್ನು ತೆಗೆದುಕೊಂಡು ಕೈಯಿಂದನೇ ತಟ್ಕೊಳ್ತಾ ಇದ್ದೀನಿ. ಕೈಯಿಂದಾನೇ ರೌಂಡ್ ಶೇಪಲ್ಲಿ ತಟ್ಕೊಂಡು, ಅಥವಾ ಎಲೆ ಮಡಚಿ ಈ ಥರನೂ ಮಾಡ್ಕೋಬೋದು. ಕೈಯಿಂದ ತಟ್ಕೊಂಡ್ರೆ ಬೆಟರ್ ಶೇಪ್. ಇವಾಗ ಒಂದಷ್ಟು ಸ್ಟಫಿಂಗ್ ರೆಡಿ ಮಾಡಿಟ್ಕೊಂಡಿದ್ದೆ ನಾನು, ಅದನ್ನೇ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಖಾರವಾಗಿರೋದಂತಹ ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ತರಕಾರಿ, ಖಾರ ಸ್ವಲ್ಪ ಜಾಸ್ತಿ ಹಾಕಿ ಸ್ಟಫಿಂಗ್ ರೆಡಿ ಮಾಡಿಟ್ಕೊಂಡಿದ್ದೆ, ಅದನ್ನೇ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಇಡ್ಲಿ ಪಾತ್ರೆಗೆ ನಾನು ಎಣ್ಣೆ ಸವರ್ಕೊಂಡು ಕಡುಬನ್ನು ಇಟ್ಟು, ಒಂದೊಂದಾಗಿ ಕಡುಬನ್ನು ಇಟ್ಟು, ಮಕ್ಕಳಿಗೂ ತುಂಬ ಈಸಿಯಾಗಿ ಆಲ್ರೆಡಿ ನಾನು ಕಾಯಿಸ್ಕೊಂಡಿದ್ದೇನೆ. ಅದಕ್ಕೆ ಇಡ್ಲಿ ಪಾತ್ರೆ ಅಥವಾ ಏನಾದರೂ ಪ್ಲೇಟ್ ಇಡ್ಬೋದು. ಚೆನ್ನಾಗಿ ಬರ್ತಾ ಇದೆ. ಇಡ್ಲಿ ಪಾತ್ರೆ ಅಥವಾ ಪ್ಲೇಟು ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಬೆಟರ್ ಪ್ಲೇಟ್ ಯೂಸ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ಅಂತ. ಇದನ್ನು ಹಬೆಯಲ್ಲೇ ಒಂದು 2 ನಿಮಿಷ 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಮಿಕ್ಕಿ ಉಳಿದಿದ್ದನ್ನು ಕಡುಬನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ. ಇವಾಗ ಒಂದು ತಟ್ಟೆ ಇಟ್ಟು ಅದ್ರ ಮೇಲೆ ಮಾಡಿರ್ತಕ್ಕಂತಹ ಕಡುಬನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಸ್ಮೂತಾಗಿ ಹಬೆ ಅಕ್ಕಿ ಹಿಟ್ಟಿನ ಕಡುಬು ರೆಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ.